ಸರ್ ನಮಸ್ತೆ. ಇವ್ರ ಹೆಸರು ಬಂದ್ಬಿಟ್ಟು ವೆಂಕಟೇಶ್ ಅಂತೇಳಿ. ಇವ್ರು ಬಂದು ಡೆವಲಪರ್. ಡಿಸೆಂಬರಲ್ಲಿ ಬಂದಿದ್ದು ನಮ್ಮ ಹತ್ರ ಇವರು. ಅವತ್ತು ನಮ್ಮದು ಅಂಜನಾ ಶಾಸ್ತ್ರ ಇರಲಿಲ್ಲ, ಲೀವ್ ಇತ್ತು. ನಾನು ಆ್ಯಕ್ಚುಲಿ ಮಲಗಿಬಿಟ್ಟಿದ್ದೆ. ಇವ್ರು ಹುಡ್ಕೊಂಬಂದರು. ಬಂದಾದಮೇಲೆ ಹಿಂಗೆ ಕೇಳಬೇಕು ಅಂತ ಬಂದಿದ್ದೀವಿ ಅಂತಂದರು. ನಾವಿಲ್ಲ ಇವತ್ತು ಹೇಳಲ್ಲ ಸರ್, ನಾಳೆ ಬನ್ನಿ ಹೇಳ್ತೀವಿ ಅಂತಂದ್ವಿ. ಇವತ್ತು ನೀವು ಹೇಳಿದ್ರೆ ನಾನು ನಂಬ್ತೀನಿ, ಇಲ್ಲಾಂದರೆ ನಂಬಲ್ಲ ಅಂತ. ಆ ಥರ ಅಂದಮೇಲೆ ಇದು ಒಳ್ಳೆ ಕತೆ ಆಯ್ತಲ್ಲ ಅಂತ ಅಂದ್ಬಿಟ್ಟು, ಸರಿ ನೀವು ಹಂಗೆ ಅಂದಮೇಲೆ ಸರಿ ಆಯಿತು ಹೇಳ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಅವತ್ತು ಅವ್ರು ನಮ್ಮ ಹತ್ರ ಕೇಳಬೇಕಾದ್ರೂ ಅವ್ರಿಗೆ ನಂಬಿಕೆ ಇರಲಿಲ್ಲ. ಸರಿ ಆಯಿತು, ನಾನು ನಿಂಬೆಹಣ್ಣು ಮಾಡಿ ಕೊಡ್ತೀನಿ, ಈ ಥರ ಸಮಸ್ಯೆಗೆ ಬಂದಿದ್ದೀರಾ, ಮಾಡಿ ಕೊಡ್ತೀನಿ, ಇದು ಎತ್ಕೊಂಡು ಹೋಗ್ಬಿಟ್ಟು ನೀವು ಮಾಡಿಕೊಂಡು ನಿಮ್ಮ ಕೆಲಸ ಆದಮೇಲೆ ಹೋಗಿ ಅಂತೇಳಿ ಹೇಳಿ ಕಳಿಸಾದ್ಮೇಲೆ ಅವ್ರ ಕೆಲಸ ಆಯಿತು ಅಂತೇಳಿ ನಮ್ಗೆ 5 ದಿನಕ್ಕೆ ಫೋನ್ ಮಾಡಿದರು. ಯಾವ ಥರ ಆಗೈತೆ ಏನು ಅಂತ ಅವ್ರ ಬಾಯಲ್ಲೇ ಕೇಳಿ ಸರ್. ಸರ್ ಅದೇ ಫಸ್ಟ್ ಟೈಮು ಅಮ್ಮವ್ರು ಹೇಳ್ದಂಗೆ ಬಂದೆ. ನಾನು ಬಂದಾಗ ಇವರು ಅಂಜನಾ ಶಾಸ್ತ್ರಿ ಇವತ್ತು ಹೇಳಲ್ಲ ಅಂದರು. ಸೊ ನಾನು ನೀವು ಹೇಳಿಲ್ಲ ಅಂತಂದರೆ ನಾನು ನಂಬಲ್ಲ ಅಂದೆ ಡೈರೆಕ್ಟಾಗಿ. ನಾನು ನಂಬೋದು ಇಲ್ಲ ಆ್ಯಕ್ಚುಲಿ ಇವೆಲ್ಲನೂ. ಯಾಕಂದರೆ ಸುಮಾರು ಕಡೆ ಹೋಗಿ ಸುತ್ತಿ ಸಾಕಾಗಿದೆ. ನಾನು ಅವ್ರಿಗೆ ಹೇಳಿದೆ, ನಾನು ಇಲ್ಲ ಮೇಡಮ್ ನೀವು ಇವತ್ತು ಹೇಳಿಲ್ಲ ಅಂದರೆ ನಾನು ನೀವು ನಂಬೋದೇ ಇಲ್ಲ ನಾನು ಅಂತಂದೆ. ಆಮೇಲೆ ಅವರು ಪಾಪ ಮಲಗಿದ್ದವರು ಎದ್ದು ಬಂದು ಹೇಳಿದ್ರು ಒಂದು 7 ಡೇಸಲ್ಲಿ ಇದಾಗುತ್ತೆ ಅಂತ. ನಾನು ನಂಬಲಿಲ್ಲ ಸರ್. ಸೊ ನನಗೆ ಆ್ಯಕ್ಚುಲಿ 1 ಇಯರ್ ಮೇಲೆ ಆಗೋಗಿತ್ತು ಸರ್ ನಂದು ರಿಜಿಸ್ಟ್ರೇಷನ್ ಪ್ರಾಬ್ಲಮ್ ಆಗಿ. 3-4 ಟೈಮ್ಸು ನಾನು ಸಬ್ ರಿಜಿಸ್ಟ್ರಿಗೆ ಹೋಗೋದು, ಕರ್ಕೊಂಬರೋದು, ಮತ್ತು ಇವತ್ತು ನಾಳೆ ರಿಜಿಸ್ಟ್ರ್ ಅನ್ನೋದು, ಕರ್ಕೊಂಡೋಗೋದು, ಕರ್ಕೊಂಬರೋದು. ಸೊ ಬೆಳಗಿಂದ ಸಂಜೆವರೆಗೂ ರಿಜಿಸ್ಟ್ರ್ ಆಫೀಸಲ್ಲಿ ಕೂರಿಸ್ಕೊಳ್ಳೋದು, ಸಂಜೆ ಆಗಲ್ಲ ಅವ್ರು ನಡೀರಿ ಅನ್ನೋದು, ಇದೇ ಥರ ಮಾಡ್ತಾಯಿದ್ರು. ಸೊ ಅವ್ರು ಅಮ್ಮವ್ರು ಅವತ್ತು ಹೇಳಿದ್ರು 7 ಡೇಸಲ್ಲಿ ಆಗುತ್ತೆ ಅಂತ. ನಾನು ನಂಬಲಿಲ್ಲ. ಸೊ 5 ಡೇಸ್ಗೆ ನಂಗೆ ರಿಸಲ್ಟ್ ಆಗೋಯ್ತು ಸರ್. 1 ಇಯರ್ ಆಗದೆ ಇರೋಂಥದ್ದು 7 ಡೇಸ್ ಅಂತ ಅವ್ರು ಹೇಳಿದ್ರು. 5 ಡೇಸ್ಗೆ ನನಗೆ ಅವರೇ ಕಾಲ್ ಮಾಡಿದ್ರು, ಬನ್ನಿ ರಿಜಿಸ್ಟ್ರೇಷನ್ಗೆ ಇವತ್ತು ಅಂತ. ನಾನು ಅವತ್ತು ನಮ್ಮದೇ ರಿಜಿಸ್ಟ್ರೇಷನ್ಗೆ ಹೋದೆ. ನನಗೆ ಹೆಂಗೆ ಹೇಳ್ಬೇಕಂತ ಗೊತ್ತಿಲ್ಲ, 4-5 ಗಂಟೆಗೆಲ್ಲ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗೋಯ್ತು ಸರ್. ಅಲ್ಲೂ ಕೂಡ ಏನೋ ಅಡಚಣೆ ಆಗ್ದಂಗೆ ಜಲ್ದಿ ನಿಮ್ಮದು. ಹೌದು 7 ಡೇಸ್ ಅಂತ ಹೇಳಿದ್ರು ಅವರು. ಅಮ್ಮವ್ರು ನಿಂಬೆಹಣ್ಣು ಕೊಟ್ಟಿದ್ರು. ಇದನ್ನು ಅವ್ರು ಹೇಳೋ ಥರ ಪ್ರಕಾರವಾಗಿ ಹಿಂಗೆ ಮಾಡಿ ಅಂತ ಹೇಳಿದ್ರು. ಅದೇ ಪ್ರಕಾರ ನೋಡೋಣ, ಟ್ರೈ ಅಷ್ಟೇ. ಬಟ್ ನಂಬಿಕೆ ಇಲ್ದಿರೋನು ಟ್ರೈ ಮಾಡಿತ್ತು ನಾನು. ಅದನ್ನು ಮಾಡಿದೆ, ನಾನು ಕರೆಕ್ಟಾಗಿ ಮಾಡಿದೆ. 1 ದಿನ ತಪ್ಪದೆ ಮಾಡಿದೆ ನಾನು. 5 ದಿನಕ್ಕೆ ನನಗೆ ಅವರೇ ಫೋನ್ ಮಾಡಿದ್ರು, ಸರ್ ಇವತ್ತು ಬನ್ನಿ ಇದು ರಿಜಿಸ್ಟ್ರೇಷನ್ ಇಟ್ಕೊಂಡಿದ್ದೀವಿ ಅಂತ. ಕಾಲ್ ಮಾಡಿದಾಗ ನನ್ನ ನಂಬಿಕೆನೇ ಇಲ್ಲ, ಯಾಕಂದರೆ ಸುಮಾರು ಸತಿ ಹೋಗಿ ಬಂದಿರೋದೇ ಅಲ್ವಾ ಸರ್, ಹಂಗಾಗಿ ನಂಬಿಕೆ ಇರಲಿಲ್ಲ. ಸೊ ಹೋದೆ, ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು. ವಿತ್ ಪ್ರೂಫ್ ಇದೆ ಇವತ್ತು ನನ್ನ ಹತ್ರ. ಅದು ನಾನು ಆಗಿರೋದು ಇಲ್ಲಿ ಬಂದಾದಮೇಲೆ ಆಗಿರೋಂಥ ವರ್ಕ್. ಅದಾದಮೇಲೆ ನನಗೆ 1 ತಿಂಗಳು ಆಟ ಆಡ್ಸೋರು ಸರ್ ಇವರು. ಪ್ರೀತಿಯಿಂದ ಇದು ಕೊಡೋಕ್ಕೆ ಬಂದೆ ನಾನು, ಇದು ಅರ್ಶಿನ ಕುಂಕುಮ ಕೊಡೋಣ, ನನ್ನ ಕೆಲಸ ಆಯಿತು ಅಂತ ಅಂದ್ಬಿಟ್ಟು 1 ತಿಂಗಳು ಆಟ ಆಡಿಸಿದ್ರು ನನಗೆ. ಅದು ದುಡ್ಡು ತಗೊಳ್ಳೋದಕ್ಕೆ, ಅರ್ಶಿನ ಕುಂಕುಮ ತಗೊಳ್ಳೋದಕ್ಕೆ 1 ತಿಂಗಳು. ಇಲ್ಲ ನೋಡೋಣ ಮಾಡೋಣ ಹಂಗೆ ನನಗೆ ಬೇಜಾರಾಗೋಯ್ತು. ಲಾಸ್ಟಿಗೆ ಬಂದು ನೀವು ತಗೊತೀರೋ ಇಲ್ಲೋ ಅಂತ ಗಲಾಟೆ ಮಾಡಿ ಕೊಟ್ಟೋಗಿರೋದು. ಗಲಾಟೆ ಮಾಡಿ ಇಲ್ಲಮ್ಮ ನೀನು ತೊಗೊಳ್ಳೇಬೇಕು ಅಂತ, ಇಲ್ಲ ಅಮ್ಮವ್ರಿಗೆ ಕೊಡಿ ಅಂದರು. ಇಲ್ಲಮ್ಮ ನನಗೆ ವರ್ಕ್ ಮಾಡಿಕೊಟ್ರೋಳು ನೀನು, ಸೊ ನನಗೆ ನೀನೇ ಅಮ್ಮ ಅನ್ಕೊತೀನಿ ಅಂತ ಹೇಳ್ಬಿಟ್ಟು ನಾನು ಕೊಟ್ಟೋಗಿದ್ದೀನಿ. ಅದು ಅವ್ರಿಗೂ ಗೊತ್ತಿರೋದು. ಅದಾದಮೇಲೆ ಸುಮಾರು ವರ್ಕ್ ಮಾಡ್ತಾನೇ ಇದ್ದೀನಿ ಅವ್ರಿಗೋಸ್ಕರ. ಮತ್ತು ನಂದು 4 ಇಯರ್ಸಿಂದ ಒಂದು ಲ್ಯಾಂಡ್ ಲಿಟಿಗೇಷನ್ ಆಗಿ ನಿಂತಿದ್ದು. ಲಿಟಿಗೇಷನ್ ಏನಿಲ್ಲ, ಬಟ್ ವರ್ಕ್ ಆಗ್ತಾ ಇರಲಿಲ್ಲ. ಲ್ಯಾಂಡ್ ತೊಗೊಂಡಾಯಿತು. ಪಾಪ ಅವರು ಲ್ಯಾಂಡ್ ಓನರ್ ತುಂಬ ಒಳ್ಳೆಯವರು. ಅವರು ಪಾಪ ತುಂಬ ಸ್ಪಂದಿಸ್ಕೊಂಬಂದರು ಸರ್. 4 ಇಯರ್ಸಿಂದ ನಿಂತಿತ್ತು. ಸೊ ಈಗ ಇಲ್ಲಿಗೆ ಬಂದಾದಮೇಲೆ ಆಮೇಲೆ ಹೇಳ್ದೆ ನಾನು, ಅಮ್ಮ ಈ ಥರ ಲ್ಯಾಂಡ್ ನಿಂತೋಗಿದೆ ನೋಡಿ ಅಂದೆ. ಮಾಡೋಗು ಆಗುತ್ತೆ ಅಂದರು. ಸ್ಟಾರ್ಟ್ ಆಗೋಯ್ತು ಸರ್. ಅವಾಗ ಆಲ್ಮೋಸ್ಟ್ 20 ಡೇಸಿಂದ ವರ್ಕ್ ನಡೀತಾ ಇದೆ. ಸ್ಟಾಪ್ ಆಗಿತ್ತು ಸರ್. 4 ವರ್ಷದಿಂದ ಸ್ಟಾಪ್ ಆಗಿತ್ತು ಅದು. ಈಗ ಒಂದು 20 ದಿನದಿಂದ ವರ್ಕ್ ನಡೀತಿದೆ ಸರ್. ಕೆಲಸನೂ ನಡೀತಾ ಇದೆ. ಆಲ್ಮೋಸ್ಟು ಇನ್ನೇನು ಪ್ಲ್ಯಾನಿಂಗ್ ಆಗಿ ಲಾಂಚಿಂಗ್ ಲೆವೆಲ್ಗೆ ಬರ್ತಾಯಿದೆ ಸರ್ ಈಗ ಅದೊಂದು. ಮತ್ತು ಇನ್ನೊಂದು ಲೇಔಟು ಮತ್ತು 1-1.5 ವರ್ಷ ಆಗಿತ್ತು ಸರ್ ಅದು ನಿಂತೋಗಿ. ಅದೂ ಕಾರಣಾಂತರ ಇದೇನಕ್ಕಂತ ಗೊತ್ತಿಲ್ಲ, ನಿಂತೋಗುತ್ತೆ ಅಷ್ಟೇನೇ. ತೊಗೊತೀನಿ ನಿಂತೋಗುತ್ತೆ. ಸೊ ಇವಾಗ ಅದನ್ನು ಬಂದು ಹೇಳಿದೆ, ಅಮ್ಮ ಹಿಂಗಾಗಿದೆ ನೋಡಿ ಅಂತಂದ್ಬಿಟ್ಟು. ಹೋಗಾಗತ್ತೆ, ಅದೇನು ಅದು ಯಾವ ಥರ ಹೇಳ್ತಾರಂತ ಗೊತ್ತಿಲ್ಲ. ಅದು ರನ್ನಿಂಗ್ ಸರ್. ಈಗ ಅದು ಕೆಲಸ ನಡೀತಾ ಇದೆ, ಸಕ್ಸಸ್ ಆಗ್ತಾಯಿದೆ ಸರ್. ಈಗ ನಂದು ಎಲ್ಲ ವರ್ಕು ಸಕ್ಸಸ್ ಆಗಿದೆ, ಎಲ್ಲ ವರ್ಕು ನಡೀತಾ ಇದೆ ಸರ್. ಈಗ ಏನು ಹೇಳೋದು ಸರ್, ಖುಷಿ ಆಗುತ್ತೆ ಅಷ್ಟೇನೇನು. ಏನು ಅವ್ರಿಗೆ ಯಾಕೆ ಇಷ್ಟು ದಿವಸ ಇಷ್ಟೊಂದು ಸ್ಪೀಡಾಗಿ ಕೆಲಸಗಳಾಗ್ದಿರೋ ಎಲ್ಲ ಕೆಲಸ ಸ್ಟಕ್ ಆಗಿದ್ದು ಯಾಕೆ? ಅಂದರೆ ಇವ್ರಿಗೆ ಒಂದು ನೆಗೆಟಿವ್ ಎನರ್ಜಿ ಇದ್ದಿದ್ದು ಒಂದು 20% ಸರ್. ಇವ್ರು ಏನು ಮಾಡೋರೆ, ಇವಾಗ ನಾನೊಂದು ಕಡೆ ಹೇಳಿದೆ ಅಲ್ಲಿ ಹೋಗೋದು, ಇನ್ನೊಬ್ರೊಂದು ಕಡೆ ಹೇಳಿದ್ರೆ ಅಲ್ಲಿ ಹೋಗೋದು, ಹಂಗೆ ಹೇಳಿದ ಕಡೆ ಎಲ್ಲ ಹೋಗ್ಬಿಟ್ಟು ಅಲ್ಲಿಂದ ಇನ್ನೊಂದು ಸ್ವಲ್ಪ ತೊಗೊಬಂದು 100% ಮಾಡಿಕೊಬಿಟ್ಟು ಅವ್ರು ನೆಗೆಟಿವ್ನ. ಯಾರೋ ಒಬ್ಬರ ಹತ್ರ ಹೋಗಿದ್ರು ಸರ್. ನನಗೆ ತುಂಬ ಬೇಕಾಗಿರೋರು ಅಮ್ಮವ್ರ ಹತ್ರನೂ ಕರ್ಕೊಂಬಂದಿದ್ದೆ ಅವ್ರನ್ನ. ಸೊ ಅವ್ರು ಹಿಂಗೆ ಕರ್ಕೊಂಡೋಗಿದ್ರು, ಬಾಸಿರೋಣ ಇಲ್ಲಿ ಚೆನ್ನಾಗಾಗತ್ತೆ ನೋಡೋಣ ಅಂತ. ನೀವು ನಂಬಲ್ಲ, ನಮ್ಮ ಮನೇಲಿದೆ ಅದು. ನಾನು ಇವತ್ತು ಹುಡುಕ್ದೆ ಆ್ಯಕ್ಚುಲಿ ತರೋಕ್ಕಾಗಿಲ್ಲ ಸರ್. ಕಬ್ಬಿಣದ ಪೀಸು ಯಂತ್ರ ಮಾಡಿಕೊಟ್ಟಿದ್ದಾರೆ ನನಗೆ. ಯಂತ್ರದಲ್ಲಿ, ಬೆಳ್ಳಿ ಯಂತ್ರದಲ್ಲಿ ಕಬ್ಬಿಣದ ಪೀಸು ಸರ್. ಇಷ್ಟುದ್ದ ಕಬ್ಬಿಣನ ಕಟ್ ಮಾಡಿ ಒಳಗಡೆ ಯಂತ್ರ ಹಾಕ್ಬಿಟ್ಟು ವೆಯ್ಟು ಅಷ್ಟೇ, ಏನೂ ಇಲ್ಲ ಸರ್.
ನಾನು ಕೊಟ್ಟಿರೋ ದುಡ್ಡು ಏನೋ ಹೇಳ್ಬಿಟ್ರೆ ಎಲ್ಲರೂ ಆಶ್ಚರ್ಯ ಆಗ್ಬಿಡ್ತಾರೆ, ಇಷ್ಟು ದುಡ್ಡು ಇಸ್ಕೊಂಡು ನಾವು ವ್ಯಕ್ತಿ ಅಂತ ಅಂದ್ಬಿಟ್ಟು. ಸರ್ ಈ ಥರ ಮೋಸ ಮಾಡೋರು ಇದ್ದಾರೆ. ಬಟ್ ಇಲ್ಲಿ ಬಂದು ನನಗೆ ಎಷ್ಟು ಜನವರಿ ಡಿಸೆಂಬರ್ ನಾನು ಬಂದಿರೋದು ಸರ್. ಇವಾಗ ಎಲ್ಲ ವರ್ಕು ಸ್ಟಾರ್ಟ್ ಆಗಿದೆ, ಒಂದು ಶುಭ ಕಾರ್ಯನೂ ನಡೆದೋಗಿದೆ, ಒಂದು ಲೇಔಟು ಫಿನಿಷ್ ಆಗದೆ ಹೇಳೋದಲ್ಲ, ರಿಜಿಸ್ಟ್ರೇಷನ್ ಅದರಿಂದ ಆಚೆನೂ ಬಂದುಬಿಟ್ಟೆ ನಾನು. ಸೊ ಅದಾದಮೇಲೆ 2 ಲೇಔಟ್ ರನ್ನಿಂಗಲ್ಲಿದೆ ಸರ್ ಈಗ. ಸೊ ಇವಾಗ ಇನ್ನೂ ಲ್ಯಾಂಡ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಏನಂದರೆ ನನಗೆ ತುಂಬ ಒಳ್ಳೆಯದಾಗಿದೆ ಸರ್, ಅಷ್ಟು ಹೇಳ್ತೀನಿ. ನನ್ನಾಗಿರೋ ಅನುಭವ ಸರ್ ಇದು, ನನಗಾಗಿರೋಂಥ ಅನುಭವ, ನನಗಾಗಿರೋಂಥದ್ದು ಒಳ್ಳೆಯದು ನಾನು ಹೇಳ್ತೀನಿ ಸರ್. ಬೇರೆಯವ್ರ ಬಗ್ಗೆ ಇದಿಲ್ಲ, ನನಗೆ ಮಾತ್ರ ಸೂಪರ್. ಈ ದೇವಸ್ಥಾನ ಹತ್ರ ಬಂದಾಗಿನಿಂದ ನಿಮಗೆ 100%. ನಾನು ಸುಮಾರು ದೇವಸ್ಥಾನಗಳು ಮಾಡಿದ್ದೀನಿ, ಮಾಡಿಸ್ತಾನೂ ಇದ್ದೀನಿ. ಸುಮಾರು ಟೆಂಪಲ್ಗಳಿಗೆಲ್ಲ ನಾನು ಇದು ಮಾಡ್ತೀನಿ, ಅನ್ಫಿನಿಶ್ಡ್ ಟೆಂಪಲ್ಗಳು ಫಿನಿಶ್ಗಳು ಮಾಡಿಸಿದ್ದೀನಿ. ಯಾವುದೋ ಒಂದು ದೇವ್ರ ರೂಪ ಈ ಅಮ್ಮನ ಕಡೆಯಿಂದ ನನಗಾಗಿದೆ ಅನ್ನೋದಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಸೊ ಫೈನಲ್ ಆಗಿ ಇಲ್ಲಿ ಒಂದು ಪವರ್ ಇದೆ, ಒಂದು ಶಕ್ತಿ ನಿಮ್ಮ ಕೆಲಸಗಳನ್ನ ಮಾಡ್ಕೊಂಡು. ಜಸ್ಟ್ ಮೊನ್ನೆ ಕೂಡ ಒಂದು ಆಯಿತು ಸರ್, ಯಾರೋ ಒಬ್ರು ಹೂವು ಕೇಳೋಕ್ಕಿದ್ರು ಅಲ್ಲಿ ಎಲ್ಲಿ ಕಟಾರಮ್ಮನ ಹತ್ರ. ಸೊ ನಾನು ಹೋಗಿ ಸುಮ್ಮನೆ ನಿಂತ್ಕೊಂಡೆ, ಫುಲ್ಲು ಹೂವು ಹಂಗೆ ಬಿದ್ದೋಯ್ತು ಸರ್. ಅಲ್ಲಿ ಫುಲ್ಲು ಹೂವು ಅವ್ರು ಯಾರೋ ಕೇಳಬೇಕು ಅಂತ ನಿಂತ್ಕೊಂಡ್ರು. ಪಾಪ ಅವ್ರು ಕೇಳ್ತಾ ಇದ್ದಾರೆ, ಅವ್ರಿಗಿಲ್ಲ. ನಾನು ಸುಮ್ಮನೆ ಹೋಗಿ ನಿಂತ್ಕೊಂಡೆ ಅಷ್ಟೇನೆ. ನಿಂತ್ಕೊಂಡು ತಿರುಗಿದ ತಕ್ಷಣ ಹೂವು ಫುಲ್ ಬಿದ್ದೋಯ್ತು. ಅದಕ್ಕೆ ಅಮ್ಮ ಅಂತ ಇದ್ರು, ನೀನು ಕಾಟೇರಮ್ಮನ ವಶೀಕರಣ ಮಾಡ್ಕೊಂಡ್ಬಿಟ್ಟಿದ್ದೆ ನೀನು ಬಂದಿದ್ದ ತಕ್ಷಣ ಹೂವು ಕೊಡ್ತಾಳೆ ಅಂತ. ಬಟ್ ಅದು ನಮಗೆ ತೋರಿಸೋಂಥ ಪ್ರೀತಿ ಅನ್ಕೊತೀವಿ ಸರ್. ನಂಬಿರೋದಕ್ಕೆ ಆ ಅಮ್ಮ ನಾನು ಕೊಡ್ತಾ ಇರೋ ಒಂದು ಒಳ್ಳೆತನ ಅಂತ ಅನ್ಕೋತೀವಿ. 100% ಇದೆ ಸರ್, 100% ಸೂಚನೆ ಸಿಗುತ್ತೆ ಸರ್. ಸೊ ಅಂದರೆ ಮೇಡಮ್ ಈಗ ಅವ್ರಿಗೆ ಪಾರ್ಟ್ನರ್ಗಳು ಎಫೆಕ್ಟ್ ಮಾಡಿದ್ದ? ಪಾರ್ಟ್ನರ್ಗಳಲ್ಲ ಸರ್, ನಂಬಿಕಸ್ತರು. ಇವ್ರ ಹತ್ರನೇ ಎಲ್ಲ ಇಸ್ಕೊಂಡು, ಇವ್ರ ಹತ್ರನೇ ಮಾಡಿಸ್ಕೊಂಡು, ಇವ್ರ ಹತ್ರನೇ ತಿಂದು, ಜೊತೆಯಲ್ಲಿ ಚೆನ್ನಾಗಿ ಇಟ್ಕೊಂಡು ಇವ್ರಿಗೆ ಬೆನ್ನಿಗೆ ಚೂರಿ ಹಾಕಿದ್ರು. ಅದು ಎಲ್ಲೋ ಒಂದು 20% ಇತ್ತು ನೆಗೆಟಿವು. ಮತ್ತು ಆ ನೆಗೆಟಿವ್ ಜೊತೆಗೆ ಇದು ಸೈಟ್ಗಳೆಲ್ಲ ಕೆಲಸಗಳಾಗ್ದಿರ ನಿಂತೋಗಿತ್ತು. ನನಗೇನೋ ನೆಗೆಟಿವ್ ಇದೆ ಅಂತೇಳಿ ಹೇಳ್ದವ್ರ ಕಡೆ ಎಲ್ಲ ಅಲ್ಲಿ ಎಲ್ಲ ಹೋಗ್ಬಿಟ್ಟು ಅಲ್ಲಿಂದ ಇನ್ನೊಂದು ಸ್ವಲ್ಪ ತೊಗೊಂಡು 100% ಕಂಪ್ಲೀಟ್ ಮಾಡ್ಕೊಬಿಟ್ಟಿದ್ರು ನೆಗೆಟಿವ್ ಅನ್ನೋದು. ಒಂದು ದಿನದಲ್ಲಿ ಒಂದು 3 ಅವರಲ್ಲಿ ಫುಲ್ ನೆಗೆಟಿವ್ ತೆಗ್ದಾಕ್ಬಿಟ್ಟಿದ್ವಿ. ಇವಾಗ ಅವ್ರಿಗೆ ನೆಗೆಟಿವ್ ಏನಿಲ್ಲ, ಓನ್ಲಿ ಪಾಸಿಟಿವ್. ಇವಾಗ ಬೆಳಗ್ಗೆ ಬಂದರೆ ಸಂಜೆ ತನಕ ಒಂದು ಫ್ಯಾಮಿಲಿ ಫ್ರೆಂಡ್ ಥರ ಆಗ್ಬಿಟ್ಟಿದ್ದಾರೆ ಮನೆಯಲ್ಲಿ. ಬೆಳಗ್ಗೆ ಬಂದರೆ ಅಮ್ಮ ಹೊರಡ್ಲಾ ಅಂತಾರೆ, ಏನು ಕೆಲಸ ಇದೆ ಅಂದರೆ ಹೌದು ಆಯ್ತಮ್ಮ, ಏನು ಕೆಲಸ ಇಲ್ಲ, ನೀನು ಕೆಲಸನೇ ಸುಮ್ಮನೆ ಬರ್ತೀನಿ ಸರ್. ನಾನು ಈ ಕಡೆ ನಾನು ಲೇಔಟ್ ಕಡೆ ಹೋಗ್ತೀನಿ. ಹೋದಾಗ ಕಾರ್ ಹಂಗೆ ತಿರುಗಿಸ್ಬಿಟ್ಟು ಬಂದು 1 ಅವರ್ 2 ಅವರ್ ಇದ್ಬಿಟ್ಟು ಇವ್ರು ಬೇರೆಯವ್ರಿಗೆ ಹೇಳ್ತಾ ಇದ್ರು, ನನ್ನ ಅಮ್ಮನ ಮಾತಾಡಿಸ್ಕೊಂಡು ಆರಾಮಾಗಿದ್ದು ಮಧ್ಯಾಹ್ನ ಟೈಮಲ್ಲಿ ಊಟ ಇಲ್ಲೇ ಮಾಡ್ಕೊಂಡು ಹೊರಟ್ಬಿಡ್ತೀನಿ ಸರ್. ಅಮ್ಮ ಬರ್ತೀನಿ ಅಂತ ಅಂದ್ಬಿಟ್ಟು. ಹಾಂ, ತುಂಬ ಅಟ್ಯಾಚ್ಮೆಂಟ್ ಆಗಿದೆ ಸರ್. ಒಂದು ಫ್ಯಾಮಿಲಿ ಮೆಂಬರ್ ಥರ ಇದ್ದೀನಿ ಸರ್ ಈಗ. ನಿಮ್ಗೆ ಇಲ್ಲಿ ಜಾಸ್ತಿ ನಂಬಿಕೆ ಇರೋದ್ರಿಂದ ನೀವು ಬರ್ತಾ ಇದ್ದೀರಿ? ಹಾಂ, ನಂಬಿಕೆ ಬಂದಿದೆ ಸರ್. ಈಗ ನಂಬಿಕೆ ಇಲ್ಲದೇ ಇರೋ ಜಾಗದಲ್ಲಿ ನಂಬಿಕೆ ಬಂದಿದೆ ಸರ್. ಅಂದರೆ ನಂಬಿಕೆ ಇಟ್ಟು ಹೋಗಿರೋ ಜಾಗದಲ್ಲಿ ನಂಬಿಕೆ ಬಂದಿಲ್ಲ ಅವ್ರಿಗೆ. ನಂಬಿಕೆನಿ ನಮ್ಮನ್ನು ನೋಡ್ಬಿಟ್ಟು ಇವ್ರೇನು ಹೇಳ್ತಾರೆ, ಇವ್ರೇನು ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಸರ್. ನಾನು ಮಾತು ಸ್ಟಾರ್ಟಿಂಗೇ ಹೇಳಿದ್ದೆ, ನಾನು ನಂಬಲ್ಲ ಅಂತಲೂ ಹೇಳಿದೆ ಸರ್. ಹೇಳ್ಬಿಟ್ಟೇನೆ ನಾನು ಇದು ಕೆಲಸ ಮಾಡಿಸ್ಕೊಂಡಿದ್ದೀನಿ ಸರ್. ಅದಂತೂ ಸತ್ಯವಾಗಿ ಹೇಳ್ತೀನಿ. ನಾನು ನಂಬಲ್ಲ ಅಂತಲೇ ಹೇಳಿದೆ ನಾನು. ಬೇರೆಯವರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ನೀವು ಬಂದು ನೋಡಿದ್ರೆ ದೊಡ್ಡ ಕೋಟಿ ಇನ್ವೆಸ್ಟ್ಮೆಂಟ್ ಇರುವಂಥ ದೊಡ್ಡ ಬಿಸ್ನೆಸ್ ಇದೆ. ಹೌದು ಸರ್, ಅದರಲ್ಲಿ ಸಕ್ಸಸ್ ನೋಡಿದ್ದೀರಾ? ಹೌದು ಸರ್. ಬೇರೆಯವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಬೇರೆಯವ್ರಿಗೆ ಏನಂತಂದರೆ, ಈಗ ನಂತರ ಎಷ್ಟೋ ಜನ ಸ್ಟಕ್ಕಿಂಗಲ್ಲಿ ಇರ್ಬೋದು ಸರ್. ಬಟ್ ನನಗೊಂದು ಒಳ್ಳೆಯದಾಗಿದೆ ಇಲ್ಲಿಗೆ ಬಂದು. ಸೊ ನೀವು ಬಂದು ಕೇಳಿ, ನಿಮ್ಮದು 1000 ಪ್ರಾಬ್ಲಮ್ಸ್ ಇರ್ಬೋದು, ಸ್ಟಕ್ ಆಗಿರ್ಬೋದು. ನಮ್ಮ ಥರ ಎಷ್ಟೋ ಜನ ಸ್ಟಕ್ಕಿಂಗಲ್ಲಿ ಇರ್ತಾರೆ. ಸೊ ಬಂದು ಕೇಳಿ, ನಿಮ್ಗೆ ಒಳ್ಳೆಯದಾದರೆ ಸೊ ನೀವು ಒಂದು 4 ಜನ ಕೇಳಿ. ನನಗೆ ಒಳ್ಳೆಯದಾಗಿದೆ ಸರ್, ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಬೇರೆಯವ್ರಿಗೂ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನನಗೆ ಒಳ್ಳೆಯದಾಗಿದೆ, ನಿಮಗೂ ಚೆನ್ನಾಗಿ, ಇನ್ನೊಂದು 4 ಜನಕ್ಕೆ ಒಳ್ಳೆಯದಾಗಲಿ ಸರ್, ಅಷ್ಟೇ. ನಾನು ಇಲ್ಲಿಗೆ ಬಂದು ನನಗೆ ಒಳ್ಳೆಯದಾಗಿದೆ. ಸೊ ನಾನು ನಂಬಿಕೆ ಇಲ್ಲದೆ ಬಂದಿರೋನು, ಸುಮಾರು ಕಡೆ ಸುತ್ತಿ ನಂಬಿಕೆ ಇಲ್ಲದೆ ಬಂದು ನಾನು ಸಕ್ಸಸ್ ಪಡೆದಿದ್ದೀನಿ. ಸೊ ನಿಮಗೂ ಒಂದು ಚಾನ್ಸ್ ಬಂದು ಕೇಳೋದ್ರಲ್ಲಿ ಏನು ತಪ್ಪೇನಿಲ್ವಲ್ಲ ಸರ್? ಎಲ್ಲ ಕಡೆ ಫೇಲ್ಯೂರ್ ಆಗೈತೆ ಅಂತ ಸುಮ್ಮನೆ ಇರೋದಲ್ಲ, ಮತ್ತೊಂದು ಜಾಗ ಹುಡುಕಬೇಕು, ಎಲ್ಲಿಯಾದರೂ ಒಂದು ಕಡೆ ಸಕ್ಸಸ್ ಮಾಡ್ಕೊಳಕ್ಕೆ. ಅಲ್ಲ, ಈಗ ಬಂದಲ್ಲ ಸರ್, ನಾನು ಬಂದು ಹೇಳಿಬಿಟ್ಟೆ. ನೀವು ನಾನು ನಂಬಲ್ಲ ಅಂತಲೇ ಹೇಳಿ, ಫ್ರಾಂಕಾಗಿ ಹೇಳಿದ್ದೀನಿ ಸರ್. ಬೇಕಾದ್ರೆ ಕೇಳ್ಕೊಳ್ಳಿ, ಬೇಕಾದ್ರೆ ಅವ್ರ ಹತ್ರನೇ. ಆವತ್ತು ಅವ್ರು ಹೇಳಲ್ಲ ಅಂದಾಗ ನಾನು ನಿಮ್ಮನ್ನು ನಂಬಲ್ಲ, ಇವತ್ತು ಹೇಳಿದ್ರೆ ನಂಬ್ತೀನಿ, ಇಲ್ಲ ನಾನು ನಿಮ್ಮನ್ನು ನಂಬಲ್ಲ ಅಂತ ಹೇಳಿದೆ. ಪಾಪ ಅವರು ಎದ್ದು ಬಂದು ಹೇಳಿದ್ರು. ಸೊ 5 ಡೇಸಲ್ಲಿ ರಿಸಲ್ಟ್ ಅಂತಂದರೆ ಯಾರೂ ನಂಬೋಕ್ಕಾಗಲ್ಲ ಸರ್. ವರ್ಷಾನುಗಟ್ಟಲೆ ನಿಂತಿರೋ ಪ್ರಾಜೆಕ್ಟ್ಗಳು ಇವಾಗ ರನ್ನಿಂಗಲ್ಲಿದೆ. ಬಟ್ ವಿತ್ ಪ್ರೂಫ್ ಸಮೇತ ಕೊಡ್ತೀನಿ ಸರ್. ನಾನು ಬೇಕಾದ್ರೆ ಏನಾನು ಹೇಳ್ಬೋದು, ಇವನೇನೋ ಓದ ಸುಮ್ಮನೆ ಹೇಳಿಸಿರ್ಬೋದು ಅಂತ. ನಾನು ಹಂಗೆಲ್ಲ ಹೇಳೋನೇ ಅಲ್ಲ ಸರ್. ನಾನು ಫ್ರಾಂಕಾಗಿ ಹೇಳೋದು. ಆಗಿಲ್ಲ ಅಂತಲೇ ಹೇಳ್ಬಿಡ್ತೀನಿ. ಇಲ್ಲಿ ಆಗಿದೆ, ಓಕೆ, ಖುಷಿ ಸರ್, ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ನಮಸ್ತೆ.